ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಗೆಳೆಯರೇ, ಚೀನಾದ ಅತ್ಯಾಧುನಿಕ ಸ್ಟೆಲ್ತ್ ಫೈಟರ್ ಜೆಟ್ ಆದ J-35 ಬಗ್ಗೆ ಈಗ ದೊಡ್ಡ ಸುದ್ದಿಯೊಂದು ಹೊರಬಿದ್ದಿದೆ. ಚೀನಾ ತನ್ನ ನೌಕಾಬಲವನ್ನು ಹೆಚ್ಚಿಸಿಕೊಳ್ಳಲು ಫೂಜಿಯಾನ್ ಯುದ್ಧ ನೌಕೆಯ ಮೇಲೆ ಈ ಯುದ್ಧ ವಿಮಾನಗಳನ್ನು ನಿಯೋಜಿಸುತ್ತಿದೆಯೇನೋ ನಿಜ. ಆದರೆ ಈ ಯುದ್ಧ ವಿಮಾನದ ಇಂಜಿನ್ನಲ್ಲಿ ಕಾಣಿಸಿಕೊಂಡಿರುವ ಗಂಭೀರ ಸಮಸ್ಯೆಗಳು ಈಗ ಚೀನಾಗೆ ಮಾತ್ರವಲ್ಲ, ಈ ಯುದ್ಧ ವಿಮಾನವನ್ನು ಖರೀದಿಸಲು ಕಾಯುತ್ತಿರುವ ಪಾಕಿಸ್ತಾನಕ್ಕೂ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಅಷ್ಟಕ್ಕೂ ಏನಿದು ಸಮಸ್ಯೆ? ಬನ್ನಿ ನೋಡೋಣ. ದ ಪ್ರಾಬ್ಲಮ್, ಸಮಸ್ಯೆಯ ಮೂಲ. ಇತ್ತೀಚೆಗೆ ಚೀನಾದ ರಾಷ್ಟ್ರೀಯ ವಾಹಿನಿಯಾದ CCTVಯಲ್ಲಿ ಒಂದು ವಿಡಿಯೋ ರಿಲೀಸ್ ಆಗಿತ್ತು. ಅದರಲ್ಲಿ J-35 ಯುದ್ಧ ವಿಮಾನಗಳು ಫೂಜಿಯಾನ್ ಯುದ್ಧ ನೌಕೆಯಿಂದ ಟೇಕ್ ಆಫ್ ಆಗುತ್ತಿರುವುದನ್ನು ತೋರಿಸಲಾಗಿತ್ತು. ಇದನ್ನು ನೋಡಿ ಜಗತ್ತು ಬೆರಗಾಗಬೇಕಾಗಿತ್ತು. ಆದರೆ ಚೀನಾದ ಸ್ವಂತ ಮಿಲಿಟರಿ ವಿಶ್ಲೇಷಕರಿಗೆ ಇದರಲ್ಲಿನ ಲೋಪದೋಷಗಳು ಎದ್ದು ಕಾಣುತ್ತಿವೆ. ಮುಖ್ಯವಾಗಿ ಈ ಯುದ್ಧ ವಿಮಾನದ ಇಂಜಿನ್ ಸಾಮರ್ಥ್ಯದ ಬಗ್ಗೆ ಈಗ ಒಂದು ದೊಡ್ಡ ಪ್ರಶ್ನೆ ಎದ್ದಿದೆ. ಯುದ್ಧ ವಿಮಾನದ ಇಂಜಿನ್ನ ಅಸಲಿ ಕತೆ. ಚೀನಾದ ರಕ್ಷಣಾ ವಿಶ್ಲೇಷಕರಾದ ಕ್ಷಿಯಾನ್ಫೆಂಗ್ ಹೇಳುವ ಪ್ರಕಾರ ಈ J-35 ಯುದ್ಧ ವಿಮಾನಗಳು ಯುದ್ಧದ ಸಮಯದಲ್ಲಿ ಕೇವಲ 7 ನಿಮಿಷಗಳ ಕಾಲವಷ್ಟೇ ಹೋರಾಡಬಲ್ಲವಂತೆ. ಹೌದು, ಕೇವಲ 7 ನಿಮಿಷ. ವಿಮಾನವು ತನ್ನ ಯುದ್ಧ ನೌಕೆಯಿಂದ ಸುಮಾರು 900 ಕಿಲೋಮೀಟರ್ ದೂರದಲ್ಲಿದ್ದಾಗ ಅದರ ಇಂಧನ ಮತ್ತು ಇಂಜಿನ್ ಸಾಮರ್ಥ್ಯ ಎಷ್ಟು ಮಿತಿಯಲ್ಲಿದೆ ಎಂದರೆ ಅಲ್ಲಿ ಅದು ಹೆಚ್ಚು ಹೊತ್ತು ನಿಲ್ಲಲು ಸಾಧ್ಯವೇ ಇಲ್ಲ. ಇದಕ್ಕೆ ಅಸಲಿ ಕಾರಣ ಅದರ ಇಂಜಿನ್. ಎಲ್ಲರೂ ನಿರೀಕ್ಷಿಸಿದ್ದು ಏನೆಂದರೆ ಇದರಲ್ಲಿ ಅತ್ಯಾಧುನಿಕ WS-19 ಇಂಜಿನ್ ಇರುತ್ತದೆ ಎಂದು. ಆದರೆ ಸದ್ಯದ ವಿಡಿಯೋಗಳಲ್ಲಿ ಕಾಣುತ್ತಿರುವುದು ಹಳೆಯ ತಂತ್ರಜ್ಞಾನದ WS-21 ಇಂಜಿನ್. ಇದರಿಂದಾಗಿ ವಿಮಾನದ ಪರ್ಫಾರ್ಮೆನ್ಸ್ ಅಂದುಕೊಂಡ ಮಟ್ಟದಲ್ಲಿ ಇಲ್ಲ. ಚೀನಾದ ಹಾರ್ಟ್ ಡಿಸೀಸ್, ಚೈನೀಸ್ ಹಾರ್ಟ್ ಡಿಸೀಸ್. ಚೀನಾದ ಏರೋಸ್ಪೇಸ್ ರಂಗದಲ್ಲಿ ಇದನ್ನೇ ಹಾರ್ಟ್ ಡಿಸೀಸ್ ಅಥವಾ ಹೃದಯ ಸಂಬಂಧಿ ಕಾಯಿಲೆ ಎಂದು ಕರೆಯುತ್ತಾರೆ. ಚೀನಾ 2010ರಿಂದ 2020ರವರೆಗೆ ಇಂಜಿನ್ ಸಂಶೋಧನೆಗಾಗಿ ಬರೋಬ್ಬರಿ $40 ಬಿಲಿಯನ್ ಹಣವನ್ನು ಸುರಿದಿದೆ. ಆದರೂ ಕೂಡ ಅಮೆರಿಕಾದ F-35 ವಿಮಾನಗಳಿಗೆ ಟಕ್ಕರ್ ಕೊಡುವಂತಹ ಒಂದು ಪರ್ಫೆಕ್ಟ್ ಇಂಜಿನ್ ತಯಾರಿಸಲು ಅವರಿಗೆ ಇಂದಿಗೂ ಸಾಧ್ಯವಾಗುತ್ತಿಲ್ಲ. ಸೌತ್ ಕೊರಿಯಾದ ಚೊಶುನ್ ಇಲ್ಬೋ ರಿಪೋರ್ಟ್ ಪ್ರಕಾರ J-35ನಲ್ಲಿ ಸೀರಿಯಸ್ ಇಂಜಿನ್ ಪ್ರಾಬ್ಲಮ್ ಇದೆ ಅಂತ ಹೇಳಲಾಗಿದೆ. ಈ ವಿಡಿಯೋ ಹೊರಬಂದ ತಕ್ಷಣವೇ ಚೀನಾದ ಮಿಲಿಟರಿ ಅನಾಲಿಸ್ಟ್ಗಳು ಮತ್ತು ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಅಲಾರಾಂ ಬೆಲ್ ಹೊಡೆದಿದ್ದಾರೆ. ಈ WS-19 ಇಂಜಿನ್ 2017ರಿಂದ ಡೆವಲಪ್ಮೆಂಟ್ನಲ್ಲಿ ಇದೆ. ಇದು ಹೆಚ್ಚು ಥ್ರಸ್ಟ್, ಬೆಟರ್ ಫ್ಯೂಯಲ್ ಎಫಿಷಿಯನ್ಸಿ, ಲಾಂಗರ್ ಎಂಡ್ಯೂರೆನ್ಸ್ ಕೊಡಬೇಕು ಅಂತ ಡಿಸೈನ್ ಮಾಡಲಾಗಿತ್ತು. ಆದರೆ CCTV ಫುಟೇಜ್ನಲ್ಲಿ ಕಾಣಿಸಿಕೊಂಡಿದ್ದು ಹಳೆಯ WS-21 ಇಂಜಿನ್. WS-21 ಅನ್ನೋದು ಅಪ್ಗ್ರೇಡೆಡ್ ಓಲ್ಡ್ ಜನರೇಷನ್ ಇಂಜಿನ್ ಆಗಿದೆ. ಆದರೆ ಕ್ಯಾರಿಯರ್ ಆಪರೇಷನ್ಸ್ಗೆ ಬೇಕಾದ ಹೈ ಥ್ರಸ್ಟ್, ಫ್ಯೂಯಲ್ ಎಫಿಷಿಯನ್ಸಿ, ಲಾಂಗ್ ಎಂಡ್ಯೂರೆನ್ಸ್, ರಿಲಯಬಿಲಿಟಿ ಇವೆಲ್ಲದರಲ್ಲೂ ಅದು ವೀಕ್ ಆಗಿದೆ ಅನ್ನೋದು ಎಕ್ಸ್ಪರ್ಟ್ಗಳ ಅಭಿಪ್ರಾಯ. ಈ ಇಂಜಿನ್ ಲಿಮಿಟೇಷನ್ನ ಪರಿಣಾಮ ಫ್ಯೂಜಿಯಾನ್ ಕ್ಯಾರಿಯರ್ಗೆ ತುಂಬ ದೊಡ್ಡ ಪ್ರಾಬ್ಲಮ್. ಫ್ಯೂಜಿಯಾನ್ ಕ್ಯಾರಿಯರ್ನಲ್ಲಿ ವಿಶೇಷ ಏನೆಂದರೆ ಆಧುನಿಕ ಇಮಾಲ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಏರ್ಕ್ರಾಫ್ಟ್ ಲಾಂಚ್ ಸಿಸ್ಟಮ್ ಇದೆ. ಅಂದರೆ ಸ್ಕೈ ಜಂಪ್ ಸಿಸ್ಟಮ್ ಅಲ್ಲ. ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಕ್ಯಾಟ್ಪಲ್ಟ್ ಮೂಲಕ ಫೈಟರ್ ಜೆಟ್ಗಳು ಲಾಂಚ್ ಆಗುತ್ತವೆ. ಇದರಿಂದ ಹೆವಿ ಪೇಲೋಡ್, ಲಾಂಗರ್ ರೇಂಜ್ ಮಿಷನ್ಸ್, ಪವರ್ಫುಲ್ ಆಪರೇಷನ್ ಸಾಧ್ಯವಾಗಬೇಕು ಅನ್ನೋದು ಚೀನಾದ ಉದ್ದೇಶ. ಆದರೆ ಯುದ್ಧ ವಿಮಾನದ ಇಂಜಿನ್ ಟೆಕ್ನಾಲಜಿಯಲ್ಲಿ ಚೀನಾದ ಬಿಗ್ಗೆಸ್ಟ್ ವೀಕ್ನೆಸ್ ಆಗಿದೆ. ಕ್ಯಾರಿಯರ್ ಫೈಟರ್ಸ್ ಅಂದರೆ ಸಿ ಕಂಟ್ರೋಲ್, ಫ್ಲೀಟ್ ಡಿಫೆನ್ಸ್, ಲಾಂಗ್ ರೇಂಜ್ ಸ್ಟ್ರೈಕ್, ಏರ್ ಸುಪೀರಿಯಾರಿಟಿ ಇವೆಲ್ಲ ಮಿಷನ್ ಮಾಡಬೇಕು. ಆದರೆ ಈ ಫೈಟರ್ ಜೆಟ್ಗೆ ಫ್ಯೂಯಲ್ ಲಿಮಿಟೇಷನ್ ಇದ್ದರೆ ಪೈಲಟ್ಸ್ ಫ್ಯೂಯಲ್ ಸೇವ್ ಮಾಡಬೇಕಾಗುತ್ತದೆ.
ಅಗ್ರೆಸಿವ್ ಮ್ಯಾನ್ಯೂವರ್ಸ್ಗಳನ್ನು ಕಡಿಮೆ ಮಾಡಬೇಕಾಗುತ್ತದೆ, ರೇಂಜ್ ರಿಸ್ಟ್ರಿಕ್ಟ್ ಆಗುತ್ತದೆ, ಡೀಪ್ ಸ್ಟ್ರೈಕ್ ಮಿಷನ್ಸ್ಗಳು ಇಂಪಾಸಿಬಲ್, ರೀಫ್ಯೂಲಿಂಗ್ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಆಗಲಿದೆ, ಅದು ಕೂಡ ರಿಸ್ಕ್. ಇದನ್ನು ಅಮೆರಿಕಾ ನೇವಿಯ F-35Cಗೆ ಕಂಪೇರ್ ಮಾಡಿದರೆ F-35Cಗೆ ಮೆಚ್ಯೂರ್ ಇಂಜಿನ್ ಟೆಕ್ನಾಲಜಿ ಇದೆ, ಲಾಂಗ್ ಎಂಡ್ಯೂರೆನ್ಸ್ ಇದೆ, ಮಿಷನ್ ಫ್ಲೆಕ್ಸಿಬಿಲಿಟಿ ಕೂಡ ಇದೆ. ಇದು ಮಾತ್ರ ಮಿಲಿಟರಿ ಶೋ ಅಲ್ಲ, ಇದರಿಂದ ಇಂಟರ್ನ್ಯಾಷನಲ್ ಇಂಪ್ಯಾಕ್ಟ್ ಕೂಡ ಆಗುತ್ತೆ. ಯಾಕೆಂದರೆ ಪಾಕಿಸ್ತಾನ ಈಗಾಗಲೇ J-35 ಪ್ರೋಗ್ರಾಮ್ ಮೇಲೆ ಕಣ್ಣಿಟ್ಟಿದೆ. ವರದಿಗಳ ಪ್ರಕಾರ ಈ ಸುದ್ದಿಯಿಂದ ಈಗ ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿದೆ. ಯಾಕೆಂದರೆ ಸುಮಾರು 40 J-35 ಯುದ್ಧ ವಿಮಾನಗಳನ್ನು ಖರೀದಿಸಲು ಪಾಕಿಸ್ತಾನ ಈಗಾಗಲೇ ಮಾತುಕತೆ ನಡೆಸುತ್ತಿದೆ. 2026ರ ವೇಳೆಗೆ ಈ ಯುದ್ಧ ವಿಮಾನಗಳು ಪಾಕಿಸ್ತಾನದ ಕೈ ಸೇರಬೇಕಿದೆ. ಪಾಕಿಸ್ತಾನವು ಈ ಯುದ್ಧ ವಿಮಾನವನ್ನು ಪಡೆಯುತ್ತಿರುವ ಮೊದಲ ಎಕ್ಸ್ಪೋರ್ಟ್ ಕಸ್ಟಮರ್ ಆಗಬಹುದು ಅಂತ ಹೇಳಲಾಗುತ್ತಿತ್ತು. ಆದರೆ ಈ ಇಂಜಿನ್ ಪ್ರಾಬ್ಲಮ್ಸ್ ಪ್ರೊಡಕ್ಷನ್ ಮಾಡೆಲ್ಸ್ಗೂ ಕಂಟಿನ್ಯೂ ಆದರೆ ಪಾಕಿಸ್ತಾನ ತರಹದ ಇತರೆ ದೇಶಗಳು ಇದನ್ನು ಖರೀದಿ ಮಾಡಲು ಸೀರಿಯಸ್ ಆಗಿ ರೀಥಿಂಕ್ ಮಾಡಬಹುದು. ಯಾಕೆಂದರೆ 5ನೇ ತಲೆಮಾರಿನ ಯುದ್ಧ ವಿಮಾನಗಳು ಅಂದರೆ ಲಾಂಗ್ ರೇಂಜ್, ಹೈ ಎಂಡ್ಯೂರೆನ್ಸ್, ಸಸ್ಟೈನ್ಡ್ ಕಂಬ್ಯಾಟ್ ಕೇಪಬಿಲಿಟಿ, ರಿಲಯಬಲ್ ಪ್ರೊಪಲ್ಷನ್ ಇವೆಲ್ಲ ಮ್ಯಾಂಡೇಟರಿ. ಆದರೆ ಇಂಜಿನ್ ಸರಿಯಿಲ್ಲದ ಈ ಯುದ್ಧ ವಿಮಾನಗಳನ್ನು ಇಟ್ಟುಕೊಂಡು ಏನು ಮಾಡುವುದು ಅನ್ನೋದು ಇಸ್ಲಾಮಾಬಾದ್ನ ಹೊಸ ಚಿಂತೆಯಾಗಿದೆ. ಸರಿಯಾದ ಇಂಜಿನ್ ಇಲ್ಲದಿದ್ದರೆ ಈ ಸ್ಟೆಲ್ತ್ ಯುದ್ಧ ವಿಮಾನ ಕೇವಲ ಒಂದು ಶೋ ಪೀಸ್ ಆಗಿ ಉಳಿಯುತ್ತದೆಯೇ ಹೊರತು ಯುದ್ಧದಲ್ಲಿ ಗೆಲ್ಲಲು ಸಾಧ್ಯವಿಲ್ಲ. WS-19 ಇಂಜಿನ್ ಫುಲ್ಲಿ ರೆಡಿ ಆಗುವವರೆಗೆ J-35 ಪ್ಲ್ಯಾಟ್ಫಾರ್ಮ್ ಮೇಲೆ ಕಾನ್ಫಿಡೆನ್ಸ್ ಅನ್ನೋ ಕ್ವಶ್ಚನ್ ಮಾರ್ಕ್ ಹಾಗೇ ಇರುತ್ತೆ. ಅದರಲ್ಲೂ ಕ್ಯಾರಿಯರ್ ಬೇಸ್ಡ್ ಆಪರೇಷನ್ ಅಂದರೆ ಇಂಜಿನ್ ಪರ್ಫಾರ್ಮೆನ್ಸ್ ಅತಿ ಮುಖ್ಯ. ಒಂದು ಫೈಟರ್ ಜೆಟ್ನ ಹೃದಯ ಇಂಜಿನ್ ಆಗಿದ್ದರೆ ಆ ಹಾರ್ಟ್ ವೀಕ್ ಇದ್ದರೆ ಹೋಲ್ ಸಿಸ್ಟಮೇ ವೀಕ್ ಆಗುತ್ತೆ. ಹೀಗಾಗಿ J-35 ಈಗ ಟೆಕ್ನಾಲಜಿ ಶೋಕೇಸ್ ಆಗಿರಬಹುದು, ಆದರೆ ರಿಯಲ್ ಕಂಬ್ಯಾಟ್ ಡಾಮಿನೆನ್ಸ್ ಇನ್ನೂ ಕೂಡ ದೂರದಲ್ಲಿದೆ. ಪಾಕಿಸ್ತಾನದ ಡೀಲ್ ಆಗಲಿ, ಎಕ್ಸ್ಪೋರ್ಟ್ನ ಡ್ರೀಮ್ ಆಗಲಿ ಎಲ್ಲವೂ WS-19 ಇಂಜಿನ್ ಸಕ್ಸಸ್ ಮೇಲೆ ಡಿಪೆಂಡ್ ಆಗಿದೆ. ಒಟ್ಟಿನಲ್ಲಿ ಚೀನಾ ಎಷ್ಟು ಕೋಟಿ ಖರ್ಚು ಮಾಡಿದರೂ ತಂತ್ರಜ್ಞಾನದ ವಿಷಯದಲ್ಲಿ ಇನ್ನೂ ಪರದಾಡುತ್ತಿದೆ ಅನ್ನೋದು ಈ ಇಂಜಿನ್ ಸಮಸ್ಯೆಯಿಂದ ಸಾಬೀತಾಗಿದೆ. ಮುಂದಿನ ದಿನಗಳಲ್ಲಿ ಚೀನಾ ಈ ಸಮಸ್ಯೆಯನ್ನು ಹೇಗೆ ಸರಿಪಡಿಸುತ್ತದೆ ಕಾದು ನೋಡಬೇಕು. ನಿಮಗೆ ಏನೆನಿಸುತ್ತದೆ ವೀಕ್ಷಕರೇ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.